ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೇಷ ಲಗ್ನ ಹೇಳತಕ್ಕಂಥದ್ದು ಮೇಷರಾಶಿ ಮತ್ತು ಮೇಷ ಲಗ್ನ ಹೇಳತಕ್ಕಂಥದ್ದು. ಮೇಷಲಗ್ನೇಶು ಜಾತಸ್ಯ ರಾಜಯೋಗೋಪಿ ಲಭ್ಯತೆ ಚತುರ್ಥ ಪಂಚಮಾಧೀಶ ಸಂಬಂಧೇನ ನ ಸಂಶಯ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ಜ್ಯೋತಿಷಾಸ್ತ್ರ ಹೇಳುತ್ತೆ, ಮೇಷರಾಶಿ ಮತ್ತು ಮೇಷಲಗ್ನದಲ್ಲಿ ಹುಟ್ಟಿರತಕ್ಕಂಥವರಿಗೆ ರಾಜಯೋಗ ಇರುತ್ತೆ ಹೇಳ್ತಕ್ಕಂಥದ್ದು. ಸುಮಾರು 26ನೇ ಇಸವಿಯಿಂದ ಅಂದರೆ 26 ವರ್ಷ ಒಂದು ವ್ಯಕ್ತಿಗೆ, ಸ್ತ್ರೀ ಇರಬಹುದು ಅಥವಾ ಪುರುಷ ಇರಬಹುದು, ಇಂತಹ ಈ ಲಗ್ನ ಈ ರಾಶಿಯಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳಿಗೆ 26ನೇ ವಯಸ್ಸಿನಿಂದ 46 ವಯಸ್ಸಿನವರೆಗೆ ರಾಜಯೋಗೋಪಿ ಲಭ್ಯತೆ, ರಾಜಯೋಗವನ್ನು ಅದ್ಭುತವಾಗಿ ಆನಂದಿಸುತ್ತಾರೆ ಹೇಳತಕ್ಕಂಥದ್ದು. ಹಾಗೆ ದಶಾಸಂಧಿಗಳು ಕೂಡ ಬಹಳ ಮುಖ್ಯ ವೀಕ್ಷಕರೇ. ನೀವು ಹುಟ್ಟಿರ್ತಕ್ಕಂತಹ ಲಗ್ನ, ಆ ಲಗ್ನದಲ್ಲಿ ದಶಾಸಂಧಿಗಳು ಕೂಡ ಬಹಳ ಅದ್ಭುತವಾಗಿ ಯೋಗವನ್ನು ಆನಂದಿಸುವಂಥದ್ದು. ಮೇಷರಾಶ್ಯಾಧಿಪತಿ ಕುಜ ಮತ್ತು ಲಗ್ನಾಧಿಪತಿ ಕೂಡ ಕುಜ. ಈ ಕುಜ ಹೇಳತಕ್ಕಂಥವನು ತನ್ನ ರಾಶ್ಯಾಧಿಪತಿಗಳ ದಶೆಯಲ್ಲಿ ಮತ್ತು ಲಗ್ನಾಧಿಪತಿಯ ದಶೆಗಳಲ್ಲಿ ರಾಜನಾಗಿರುತ್ತಾನೆ ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ಹಾಗಾದರೆ ಇಂತಹ ಯೋಗದಲ್ಲಿ ಏನೇನು ನಾವು ಸಂಭ್ರಮಿಸ್ತಕ್ಕಂಥದ್ದು? 26ನೇ ವಯಸ್ಸಿನಿಂದ 46 ವಯಸ್ಸಿನವರೆಗೆ ರಾಜಯೋಗವನ್ನು ಅನುಭವಿಸ್ತಕ್ಕಂಥದ್ದು. ನೋಡಿ, ಈ 26 ವಯಸ್ಸು ನಮ್ದು ಏನಿದೆ, ಒಂದು ಲೈಫನ್ನು ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥದ್ದು, ಜೀವನವನ್ನು ರೂಪಿಸ್ತಕ್ಕಂಥದ್ದು. ನಾವು ಏನೇನು ಕೆಲಸ ಕಾರ್ಯಗಳು ಮಾಡ್ತೇವೆ, ಏನೇನು ಎಲ್ಲವನ್ನು ಕೂಡ ನಮ್ಮ ಜೀವನದ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು. ಒಂದು ಅದ್ಭುತ ಕಾಲ ಹೇಳ್ತಕ್ಕಂಥದ್ದು 26ರಿಂದ 46ರ ಒಂದು ಈ ವಯಸ್ಸಿನಲ್ಲಿ ರಾಜಯೋಗ ಸಂಭವಿಸುತ್ತೆ ಮೇಷಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮತ್ತು ಮೇಷ ರಾಶಿಯಲ್ಲಿ ಜನಿಸಿದವರಿಗೆ ಹೇಳತಕ್ಕಂಥದ್ದು. ಹಾಗಾದರೆ ಈ ಮೇಷರಾಶಿ ಮತ್ತು ಮೇಷಲಗ್ನ ಹುಟ್ಟಿರ್ತಕ್ಕಂಥವ್ರಿಗೆ ಎಂತಹ ಯೋಗವನ್ನು ಆನಂದಿಸುವುದು ಹೇಳತಕ್ಕಂಥದ್ದು. ರಾಜಾಧಿಪತ್ಯ ಯೋಗ ಹೇಳತಕ್ಕಂಥದ್ದು ಹೇಳುತ್ತೆ. ಅಂದರೆ ಒಳ್ಳೆಯ ಅಧಿಕಾರ ಪ್ರಾಪ್ತಿಯಾಗತ್ತೆ. ರಾಜಾಧಿಪತ್ಯ ಯೋಗ ಹೇಳತಕ್ಕಂಥದ್ದು ಅಧಿಕಾರ ಪ್ರಾಪ್ತಿಯಾಗತ್ತೆ, ಉನ್ನತ ಸ್ಥಾನಗಳು ಪ್ರಾಪ್ತಿಯಾಗತ್ತೆ, ಜನಪ್ರಿಯತೆಯನ್ನು ಗಳಿಸುತ್ತೀರಿ. ಲೀಡ್ ಆಫ್ ದಿ ಮಾಸ್ಟರ್ ಅಂದರೆ ನೀವೊಂದು ಇದಕ್ಕೊಂದು ಲೀಡರ್ ಆಗ್ತೀರಿ ಹೇಳ್ತಕ್ಕಂಥದ್ದು, ಮಾಸ್ಟರ್ ಲೀಡ್ ಆಗ್ತೀರಿ ಹೇಳ್ತಕ್ಕಂಥದ್ದು. ಸಂಘಟನೆಗಳನ್ನು ಚತುರ ಮಾಡ್ತಕ್ಕಂಥದ್ದು, ನಿಮ್ಮಲ್ಲಿ ಅದ್ಭುತ ಚತುರ ಸ್ವಭಾವದವರಾಗಿರುತ್ತೀರಿ ಹೇಳ್ತಕ್ಕಂಥದ್ದು. ನೋಡಿ, ಧೈರ್ಯಶಾಲಿಗಳಾಗುತ್ತೀರಿ ಅಂತೂ ಕೂಡ ಇಲ್ಲಿ ಹೇಳತಕ್ಕಂಥದ್ದು. ಇಂತಹ ಒಂದು ರಾಜಯೋಗದಲ್ಲಿ ಹುಟ್ಟಿರ್ತಕ್ಕಂಥವರು ಧೈರ್ಯವನ್ನು ಸಿಗುತ್ತೆ ಹೇಳ್ತಕ್ಕಂಥದ್ದು. ರಾಜಸೇವೆ ಹೇಳ್ತಕ್ಕಂಥದ್ದು ನೋಡಿ, ಅದ್ಭುತವಾಗಿರ್ತಕ್ಕಂಥ ರಾಜರು ಆತ್ಮೀಯರಾಗಿರ್ತಾರೆ, ಅವರ ಸೇವಕರಾಗಿರುತ್ತೀರಿ. ಅವರಿಂದ ಅನೇಕ ರೀತಿಯ ಯೋಗಗಳನ್ನು ಆಶೀರ್ವಾದಗಳನ್ನು ಕೂಡ ನೀವು ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ ಸರ್ಕಾರದ ಕೆಲಸಗಳಲ್ಲಿ ಸೇವೆ ಮಾಡುತ್ತಿರ್ತೀರಿ. ಗೌರ್ಮೆಂಟು ಅಧಿಕಾರ ಪ್ರಾಪ್ತಿ ಆಗತ್ತೆ, ಗೌರ್ಮೆಂಟ್ ನೌಕರಿ ಆಗುತ್ತೀರಿ, ಗೌರ್ಮೆಂಟ್ ಉದ್ಯೋಗದಲ್ಲಿ ಲಭಿಸುತ್ತೆ. ಹಾಗೆ ಸರ್ಕಾರಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಳ್ಳೆಯ ಒಂದು ಟೆಂಡರ್ ಇರ್ಬೋದು, ಬೇರೆ ಬೇರೆ ಕಾರ್ಯಗಳನ್ನು ಮಾಡುವಂತಹ ಯೋಗ ನಿಮ್ಮದಾಗಿರುತ್ತೆ. ರಾಜಯೋಗೋಪಿ ಲಭ್ಯತೆ ಹೇಳ್ತಕ್ಕಂಥದ್ದು. ಇಂತಹ ಅದ್ಭುತ ಯೋಗ ಹೇಳತಕ್ಕಂಥ ಉತ್ಸಾಹ ಯಾವತ್ತು ಮೇಷರಾಶಿಯಲ್ಲಿ ಇರ್ತಕ್ಕಂಥವರು, ಮೇಷಲಗ್ನದಲ್ಲಿ ಇರ್ತಕ್ಕಂಥವರು ಸದಾ ಉತ್ಸಾಹಿಗಳಾಗಿರುತ್ತಾರೆ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ ವೀಕ್ಷಕರೇ. ಇದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಭಾಳ ಎಷ್ಟು ಒಂದು ಅದ್ಭುತವಾಗಿರುತ್ತೆ ಹೇಳ್ತಕ್ಕಂಥದ್ದು ಅಂದರೆ,
ಈ ಮೇಷರಾಶಾಧಿಪತಿ ಕುಜ ಬಂದು ಮಂಗಳದಾಯಕ ಹೇಳತಕ್ಕಂಥದ್ದು. ನಿಮ್ಮ ಕುಟುಂಬದಲ್ಲಿಯೂ ಕೂಡ ಮಂಗಳದಾಯಕವಾಗಿರುತ್ತೆ ಹೇಳತಕ್ಕಂಥದ್ದು ಕೂಡ ಈ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹೇಳಲಿಕ್ಕೆ ಬರ್ತೇನೆ. ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನು ಏನಪ್ಪ ಅಂತ ಕೇಳಿದರೆ, ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಇಷ್ಟೆಲ್ಲ ಶಾಸ್ತ್ರವೂ ಕೂಡ ನೀವು ಹುಟ್ಟಿರ್ತಕ್ಕಂಥದ್ದು ಮೇಷರಾಶಿ ಆಗಿರುತ್ತೆ, ಮೇಷ ಲಗ್ನ ಆಗಿರುತ್ತೆ. ಆದರೂ ಕೂಡ ನಿಮಗೆ ಯಾಕೆ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ತಾ ಇಲ್ಲ, ಯಾಕೆ ನಿಮಗೆ ಒಳ್ಳೆಯದಾಗ್ತಾ ಇಲ್ಲ ಹೇಳತಕ್ಕಂಥದ್ದು ಕೂಡ ನಿಮಗೆ ಕಾಣ್ತಾ ಇರುತ್ತೆ. ಅದರಲ್ಲಿ ಎಲ್ಲೋ ಒಂದು ನಿಮಗೆ ಕಣ್ಣಿಗೆ ಕಾಣದಂತಹ ಏನೋ ಒಂದು ಶಕ್ತಿ ಅಥವಾ ಈ ಥರದ ಒಂದಷ್ಟು ನಿಮ್ಮ ಕಾಡಿಸ್ತಾ ಇರತಕ್ಕಂಥದ್ದು, ತೊಂದರೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಇವು ಕೂಡ ಸೂಚಿಸುತ್ತಿರ್ತಕ್ಕಂಥದ್ದು. ಯಾಕೆ ನಿಮಗೆ ಏಳಿಗೆ ಆಗ್ತಾ ಇಲ್ಲ, ಯಾಕೆ ನಿಮ್ಮ ಬದುಕು ಚೆನ್ನಾಗಿರಲ್ಲ ಹೇಳ್ತಕ್ಕಂಥ ಇವೆಲ್ಲವನ್ನು ಕೂಡ ಈ ನೀವು ಹುಟ್ಟಿರ್ತಕ್ಕಂತಹ ಏನು ಜನ್ಮ ನಕ್ಷತ್ರ, ಜನ್ಮ ರಾಶಿ, ಜನ್ಮ ಲಗ್ನ ಮತ್ತು ದಶಾಸಂಧಿ ಹೀಗೆ ಇವುಗಳನ್ನೆಲ್ಲ ಒಂದು ಪರಿಪೂರ್ಣವಾಗಿ ಪರಿಶೀಲಿಸಿದಾಗ, ಹಾಗೆ ಅಷ್ಟೇ ಅಲ್ಲ ನಿಮ್ಮ ಪೂರ್ವಜರಿಂದ ಏನಾದರೂ ಕರ್ಮಗಳಿದ್ದಿತೆ ಅಥವಾ ಏನಾದರೂ ದೋಷಗಳಿದೆ ಹೇಳುತ್ತಂಥದ್ದು ಕೂಡ ನಾವು ಇದರಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.